ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ನಿತ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ತನುಭಾವಾದೇಡಮೋ ಕೋಪಿ ವಾಗ್ಮೇ ಜಡಮತಿರ್ಭಯಂತು ಜಾಯತೆ ಪ್ರಾಜ್ಞಮೂಲೆ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಶಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರುಣಿರ್ವಾಸತಾಂ ನೋರ್ದಂಬರೇ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾन्तರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ಯಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಕೂಡ ಅರ್ಪಣೆ ಮಾಡಬೇಕು. ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತಿ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತಿ ಕೃತೋ ಹರೇ ಎಂಬಂತಹ ಮಹಾಭಾರತದ ಮಾತನ್ನು ನೋಡೋದು ಅಂತಾದರೆ, ಯಾರು ಧಾರ್ಮಿಕನಾಗಿರ್ತಾನೆ, ಒಳ್ಳೆಯ ಸಾತ್ವಿಕನಾಗಿರ್ತಾನೆ, ಶ್ರದ್ಧಾವಂತನು ಆಗಿರ್ತಾನೆ, ಭಗವಂತನ ತತ್ವಜ್ಞಾನದಲ್ಲಿ ಸದಾ ಆಸಕ್ತಿಯನ್ನು ಹೊಂದಿಕೊಂಡು ಅದರಲ್ಲಿ ನಿರತನಾಗಿರ್ತಾನೆ, ಅವರು ಮಾಡುವಂತಹ ದುಷ್ಕರ್ಮಗಳೂ ಕೂಡ ಅದು ಸತ್ಕರ್ಮ ತನಿಸಿಕೊಡ್ತದೆ. ಅದೇ ರೀತಿಯಾಗಿ ಭಗವಂತನ ಜ್ಞಾನ, ಭಗವದ್ವಿಚಾರ ಎಲ್ಲ ಶೂನ್ಯನಾಗಿರತಕ್ಕಂಥವನಿಗೆ ಅವನು ಎಷ್ಟೇ ಧರ್ಮಕರ್ಮಗಳನ್ನು ಮಾಡಿದ್ರೂ ಕೂಡ ಅದು ಅದರಿಂದ ಅವನಿಗೆ ಒಳ್ಳೆಯದಂತೂ ನಿಶ್ಚಯವಾಗಿಯೂ ಕೂಡ ಆಗೋದಿಲ್ಲ ಎಂಬಂತಹ ಅಧಾರ್ಮಿಕನಾಗಿರತಕ್ಕಂಥವನು ಯಾವುದೇ ಧರ್ಮಕರ್ಮಗಳನ್ನು ಮಾಡಿದ್ರೂ ಕೂಡ ಅದು ಪ್ರಯೋಜನಕ್ಕಿಲ್ಲ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಭಗವಂತ ಯಾವ ರೀತಿಯಾಗಿ ಕರುಣೆ ಅದನ್ನು ಎಲ್ಲ ಕಡೆಗಳಲ್ಲೂ ಕೂಡ ಅವನಿಗೆ ಕರೆದಿರತಕ್ಕಂತಹದ್ದು ಏನು ಅಂತ ಕೇಳಿದರೆ ಕಾರುಣ್ಯ ಅಂತ, ಕರುಣಾಸಾಗರನಾಗಿರತಕ್ಕಂಥವನು ಅಂತ. ಆ ಭಗವಂತನ ಕರುಣೆ ಅದು ಯಾವ ರೀತಿಯದ್ದು, ಎಷ್ಟು ಎತ್ತರದ್ದು ಎಂಬಂತಹ ಚಿಂತನೆಯನ್ನು ನಮಗೆ ತಿಳಿಸಿಕೊಡುತ್ತಾರೆ. ಮೊಗದೊಳಗೆ ಮೊಗವಿಟ್ಟು ಮುದ್ದಿಸಿ ಮಗುವಿನ ಬೆಗಿದಪ್ಪಿ ಸ್ನೇಹದಿ ತೆಗೆದು ತನ್ನ ಸ್ತನಗಳಿಸುವ ಜನನಿಯನ್ನದಲ್ಲಿ ಅಡಗಣಿತಾತ್ಮನು ತನ್ನ ಪಾದಾಬ್ಜಗಳ ದೇದಿಪ ಭಕ್ತಜನರಿಗೆ ಪ್ರಕಟನುತಾನಾಗಿ ಸೌಖ್ಯಗಳೇವ ಸರ್ವತ್ರ. ಭಗವಂತ ಯಾವ ರೀತಿಯಾಗಿ ಉದ್ಧಾರವನ್ನು ಮಾಡ್ತಾನೆ, ಯಾವ ರೀತಿಯಾಗಿ ಕರುಣೆಯನ್ನು ತೋರಿಸ್ತಾನೆ ಅಂತ ಕೇಳಿದರೆ ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ ಜಗನ್ನಾಥದಾಸರು. ಭಗವಂತನಿಗೆ ಏನು ಮಾತೃವಾತ್ಸಲ್ಯ, ಅವನ ಕರುಣೆ ಅದು ತಾಯಿಯಂತೆ ಇರತಕ್ಕಂತಹದ್ದು ಅಂತ ಹೇಳ್ತಾರೆ. ಯಾಕೆ ಹೇಗೆ ಅಂತ ಕೇಳಿದರೆ ಹೇಳ್ತಾರೆ, ಮೊಗದೊಳಗೆ ಮೊಗವಿಟ್ಟು ಮುದ್ದಿಸಿ. ಒಬ್ಬಳು ತಾಯಿ ಅವಳು ಏನು ಮಾಡ್ತಾಳೆ ಅಂತ ಕೇಳಿದರೆ ಆ ಮಗುವಿನ ಮುಖವನ್ನು ತುಂಬ ಆನಂದದಿಂದ ನೋಡ್ತಾ ಅದೇ ರೀತಿಯಾಗಿ ಆ ಮಗುವನ್ನು
ಒಳ್ಳೆಯ ರೀತಿಯಲ್ಲಿ ಮುದ್ದಾಡ್ತಾ ಅದನ್ನು ಅಪ್ಪಿಕೊಂಡು ಮುದ್ದಿಸಿಕೊಂಡು ಹೀಗೆಲ್ಲ ಇರತಕ್ಕಂತಹ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದರೆ, ಮೊಗದೊಳಗೆ ಮೊಗವಿಟ್ಟು ಮುದ್ದಿಸಿ ಮಗುವಿನ ಬಿಗಿದಪ್ಪಿ ಆ ಮಗುವನ್ನು ತುಂಬ ಗಾಢವಾಗಿರತಕ್ಕಂತಹ ಆಲಿಂಗನವನ್ನು ಅವಳು ನೀಡ್ತಾಳೆ. ಅಂತಹ ತಾಯಿ ಮತ್ತೇನು ಮಾಡ್ತಾಳೆ ಅಂತ ಕೇಳಿದರೆ, ಆ ಮಗು ಒಂದು ವೇಳೆ ವಿಪರೀತವಾಗಿ ಅಳುವಂತಹದ್ದು ಅಥವಾ ಹಠ ಇತ್ಯಾದಿಗಳನ್ನು ಮಾಡ್ತಾ ಇದೆ ಅಂತಾದರೆ ತಾಯಿಯಾದವಳು ಮಾಡುವಂತಹ ಮೊದಲ ಕೆಲಸ ಏನು ಕೇಳಿದರೆ, ಆ ಮಗುವಿಗೆ ಸ್ನೇಹದಿ ತೆಗೆದು ತನ್ನ ಸ್ತನಗಳಣಿಸುವ, ಆ ಮಗು ಅಳುತ್ತಾ ಉಂಟು ಎಂಬಂತಹ ವಿಚಾರವನ್ನು ತಿಳಿದು ತನ್ನ ಸ್ತನವನ್ನು ಮೊಲೆ ಹಾಲನ್ನು ಆ ಮಗುವಿಗೆ ಕೊಡ್ತಾಳೆ. ಇದು ಆ ತಾಯಿಗೆ ಮಗುವಿನ ಮೇಲಿರತಕ್ಕಂತಹ ಒಂದು ಪ್ರೀತಿ, ಕರುಣೆ, ವಾತ್ಸಲ್ಯ. ಈ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ, ಭಗವಂತನ ಕಾರುಣ್ಯ ಅದು ಎಂತಹದ್ದು ಅಂತ ಕೇಳಿದ್ರೆ, ಅಗಣಿತಾತ್ಮನು ತನ್ನ ಪಾದಾಬ್ಜಗಳಧೇನಿಪ, ಯಾರು ಅವನನ್ನು ನಿರಂತರವಾಗಿ ಅವನ ಗುಣಗಳನ್ನು ಅವನ ಪಾದ ಕಮಲಗಳನ್ನು ಚಿಂತನೆ ಮಾಡ್ತಾರೆ ಅಂಥವನಿಗೆ ಅಗಣಿತಾತ್ಮನು, ಭಗವಂತನ ಹೆಸರು ಏನಂತದ್ದು ಕೇಳಿದ್ರೆ ಅಗಣಿತಾತ್ಮ. ಆತ್ಮ ಅಂತ ಹೇಳಿದ್ರೆ ಸ್ವರೂಪ, ಅಗಣಿತ ಅನಂತವಾಗಿರತಕ್ಕಂತಹ ಸ್ವರೂಪವನ್ನು ಧಾರಣೆ ಮಾಡಿ ತಾನು ವಿಶೇಷವಾಗಿರತಕ್ಕಂತಹ ಬೇರೆ 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 ರೂಪಗಳನ್ನು ಧಾರಣೆ ಮಾಡುವಂತಹ ಸಾಮರ್ಥ್ಯವುಳ್ಳವನು. ಅಂತಹ ಅಗಣಿತಾತ್ಮನಾಗಿರತಕ್ಕಂತಹ ಭಗವಂತ ತನ್ನ ಪಾದಾಬ್ಜಗಳ ಧೇನಿಪ, ಯಾರು ಭಗವಂತನ ಪಾದಗಳನ್ನು ಪಾದ ಕಮಲಗಳನ್ನು ಧ್ಯಾನ ಮಾಡ್ತಾರೆ, ಯಾರು ಅವನನ್ನು ನಿರಂತರವಾಗಿ ಚಿಂತನೆ ನಡೆಸ್ತಾರೆ, ಅವನಿಗೆ ಭಗವಂತ ಏನು ಮಾಡ್ತಾನೆ ಕೇಳಿದರೆ, ಭಕ್ತಜನರಿಗೆ, ನಾವು ಕೇವಲ ಭಕ್ತಜನರು ಅಂತ ಇಲ್ಲಿ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಅದು ನಮ್ಮದು ಹೇಗೆ ಅಂತ ಕೇಳಿದ್ರೆ ಹೊರಗಿನಿಂದ ಕಾಣುವಂತಹದ್ದು, ಅದು ಬಾಹ್ಯವಾಗಿರತಕ್ಕಂತಹ ಒಂದು ವಿಚಾರ. ಹೊರಗಿನಿಂದ ಒಂದಷ್ಟು ಜನರಿಗೆ ಕಾಣಬೇಕು, ಅದಕ್ಕೋಸ್ಕರವಾಗಿ ನಮ್ಮದು ಭಕ್ತಿ. ಆದರೆ ವಾಸ್ತವಿಕವಾಗಿರತಕ್ಕಂತಹ ಅಂಶ ಏನು ಅಂತ ಕೇಳಿದ್ರೆ, ಡಾಂಭಿಕವಾದಂತಹ ಹೊರಗಿನ ಕಾಣಿಕೆಗೋಸ್ಕರವಾಗಿ ಒಂದಷ್ಟು ಜನ ನೋಡ್ತಾರೆ, ಅದಕ್ಕೋಸ್ಕರವಾಗಿ ನಾನು ದೇವರನ್ನು ಭಕ್ತಿ ಮಾಡ್ತೇನೆ. ಈ ಭಕ್ತಿ ಅದು ಪ್ರಯೋಜನ ಇಲ್ಲ. ಮತ್ತು ಅಗಣಿತಾತ್ಮನು ತನ್ನ ಪಾದಾಬ್ಜಗಳ ಅವನ ಪಾದ ಕಮಲಗಳನ್ನು ಯಾರು ನಿರಂತರವಾಗಿ ಧ್ಯಾನ ಮಾಡ್ತಾನೆ, ಭಗವಂತನ ಪಾದ ಕಮಲಗಳು ಅದು ಯಾವುದನ್ನೂ ಬೇಕಾದರೂ ಏನನ್ನು ಬೇಕಾದರೂ ಕೊಡಲಿಕ್ಕೆ ಸಾಮರ್ಥ್ಯವುಳ್ಳಂತಹದ್ದು. ಭಗವಂತನ ಪಾದ ಅದು ಸಾಮಾನ್ಯವಾದಂತಹ ಸಾಮರ್ಥ್ಯ ಅಲ್ಲ, ಅದಕ್ಕೆ ಏನನ್ನು ಬೇಕಾದರೂ ಕೊಡ್ತದೆ. ನಾವು ಕೇಳಿದ್ದನ್ನು ಯೋಗ್ಯತೆ ಉಂಟು ಅಂತಾದರೆ ಪಡೆದುಕೊಳ್ಳುವಂತಹ ಆವಾಗ ಆ ಪಾದ ಕಮಲಗಳು ಅದು ಕೊಡುವಂತಹದ್ದು. ಅಂತಹ ಆ ಪಾದ ಕಮಲಗಳನ್ನು ಯಾರು ಧ್ಯಾನ ಮಾಡ್ತಾನೆ, ಚಿಂತನೆ ನಡೆಸ್ತಾನೆ, ಅವನಿಗೆ ಜ್ಞಾನ ಭಕ್ತ್ಯಾದಿಗಳ ಜೊತೆಗೆ ಉಳಿದದ್ದನ್ನು ಕೊಡ್ತದೆ. ಅಂತಹ ಭಕ್ತಜನರಿಗೆ ಪ್ರಘಟಕನುತಾನಾಗಿ, ಪ್ರಘಟಕ ಅಂತ ಹೇಳಿದರೆ ಚೆನ್ನಾಗಿ ಅವನು ಏನು ಬೇಕಾದರೂ ಮಾಡ್ಬೋದು, ಅದಕ್ಕೆ ತಾನು ಸಹಾಯಕನಾಗಿ ಮುಖ್ಯನಾಗಿ ಅದರಲ್ಲಿ ಇರ್ತಾನೆ. ಅಂತಹ ಭಗವಂತ ಭಕ್ತಜನರಿಗೆ ಉದ್ಧಾರವನ್ನು ಮಾಡ್ತಾನೆ, ಸಹಾಯವನ್ನು ಮಾಡ್ತಾನೆ. ಅವರೆಲ್ಲ ಏನೆಲ್ಲ ಕಷ್ಟಗಳು ಅಂತ ಇದೆಯೋ ಅವರೆಲ್ಲವನ್ನೂ ಕೂಡ ಭಗವಂತ ಪರಿಹಾರ ಮಾಡಿ ಸೌಖ್ಯಗಳೀವ, ಅವರನ್ನು ಸುಖವನ್ನು ಕೊಡ್ತಾನೆ. ಯಾಕೆ ಹೇಗೆ ಅಂತ ಕೇಳಿದ್ರೆ, ಒಳ್ಳೆಯ ಮಾತನ್ನು ನಾವು ನೋಡೋದು ಅಂತಾದರೆ ಕೃಷ್ಣನ ಮಾತನ್ನು ಅನನ್ಯಾಹ ಚಿಂತಯಂತೋಮ ಯೇ ಜನಾ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಎಂಬಂತಹ ಕೃಷ್ಣನ ಮಾತನ್ನು ನಾವಿಲ್ಲಿ ಅನುಸಂಧಾನ ಮಾಡಿಕೊಳ್ಳಬಹುದು. ಅನನ್ಯಾಹ ಚಿಂತಯಂತೋಮ, ಅನ್ಯ ವಿಷಯಕವಾಗಿರತಕ್ಕಂತಹ ಚಿಂತನೆ ಆಗಬಾರ್ದು. ಅನನ್ಯವಾಗಿರತಕ್ಕಂತಹ ಚಿಂತನೆ ಭಗವಂತನದ್ದಾಗಬೇಕು. ಅನನ್ಯಾಹ ಚಿಂತಯಂತೋಮ
ಯೇ ಜನಾ ಪರ್ಯುಪಾಸತೆ, ಯಾರು ನನ್ನನ್ನು ನಿರಂತರವಾಗಿ ಉಪಾಸನೆ ಮಾಡ್ತಾರೆ, ಯಾರು ನನ್ನನ್ನು ನಿತ್ಯ ನಿರಂತರದಲ್ಲಿಯೂ ಕೂಡ ಚೆನ್ನಾಗಿ ಉಪಾಸನೆ ಮಾಡ್ತಾರೆ, ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ, ಅಂಥವರ ಯೋಗ ಕ್ಷೇಮ ಎರಡನ್ನೂ ಕೂಡ ನಾನು ನೋಡಿಕೊಳ್ತೇನೆ ಅಂತ ಹೇಳ್ತಾನೆ. ಹಾಗಿದ್ರೆ ಭಗವಂತ ಎಷ್ಟು ಕರುಣಾಸಾಗರ ಅಂತ ಹೇಳಿದ್ರೆ ಇಷ್ಟು ಕರುಣೆ ನಮ್ಮ ಮೇಲೆ ತೋರಿಸ್ತಾನೆ. ಅಂತಹ ಇದೇ ಮಾತನ್ನು ಈ ಹಿಂದೆ ಜಗನ್ನಾಥದಾಸರು ಹೇಳಿದ್ದು ಯಾವುದು ಅಂತ ಕೇಳಿದ್ರೆ, ಮುದ್ದಿಸಿ ಮಗುವಿನ ಬಿಗಿದಪ್ಪಿ ಸ್ನೇಹದಿ ತೆಗೆದು ತನ್ನ ಸ್ತನಗೊಳಿಸುವ ಅಂತ. ಆ ಮಗು ಹಠ ಮಾಡ್ತಾ ಉಂಟು, ಅಳ್ತಾ ಉಂಟು ಎಂಬಂತಹ ಮಾತನ್ನು ಚಿಂತನೆ ನಡೆಸಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಾಯಿಯಾದವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಆ ಮಗುವಿಗೆ ಆಹಾರವನ್ನು ಹಾಲನ್ನು ಕೊಡ್ತಾಳೆ. ಅಂದರೆ ಆಹಾರವನ್ನು ತಿಂದು ಅದು ಕುಡಿದು ತಾನು ಒಳ್ಳೆಯ ರೀತಿಯಾಗಿರತಕ್ಕಂತಹ ಕ್ಷೇಮದಿಂದ ಇರುವಂತೆ ನೋಡ್ತಾಳೆ ಆ ತಾಯಿಯಾದವಳು. ಅದೇ ರೀತಿಯಾಗಿ ಭಗವಂತನೂ ಕೂಡ ಯಾರು ಭಗವಂತನನ್ನು ಚೆನ್ನಾಗಿ ಯಾವುದೋ ಒಂದು ಬೇರೆ ವ್ಯವಸ್ಥೆಗಳು ಅನುಸರಿಸಿಕೊಂಡು ಅಥವಾ ಇನ್ಯಾವುದೋ ಚಿಂತನೆಯಲ್ಲಿ ಭಗವಂತನನ್ನು ಮಾಡುವುದಲ್ಲ, ಧ್ಯಾನ ಮಾಡುವುದಲ್ಲ, ಅನನ್ಯಾ ಚಿಂತೆಯಂತೋಮ ಅಂತ ಅಲ್ಲಿ ಒಂದು ವಿಶೇಷಣವನ್ನು ಕೊಡ್ತಾರೆ. ಅನ್ಯ ವಿಷಯಕವಾಗಿರತಕ್ಕಂತಹ ಚಿಂತನೆಗಳನ್ನು ಬಿಟ್ಟು ಕೇವಲ ಭಗವದ್ ವಿಷಯಕವಾದಂತಹ ಚಿಂತನೆಗಳನ್ನು ನಡೆಸಿ ಯಾರು ಇರ್ತಾರೆ ಅಂಥವರಿಗೆ ಭಗವಂತ ಅನನ್ಯಾ ಚಿಂತೆಯಂತೋಮ ಯೇ ಜನಾ ಪರ್ಯುಪಾಸತೆ ತೇಷಾ ನಿತ್ಯಾಭಿಯುಕ್ತಾನ, ಅವರ ಎಲ್ಲ ಏನು ಯೋಗ ಕ್ಷೇಮ ಅದೆಲ್ಲವನ್ನೂ ಕೂಡ ನಾನು ನೋಡಿಕೊಳ್ತೇನೆ, ಭಗವಂತ ತಾನು ವಹಿಸಿಕೊಳ್ತಾನೆ ಎಂಬಂತಹ ಮಾತನ್ನು ಹೇಳ್ತಾರೆ. ಇದೇ ವಿಚಾರವನ್ನು ನಮಗೆ ಆಚಾರ್ಯ ಮಧ್ವರ ಮಾತನ್ನು ನೋಡಿದಾಗಲೂ ಕೂಡ ನೆನಪಾಗ್ತದೆ. ಏನು ಅಂತ ಕೇಳಿದರೆ, ಗುರುಭಂಕ್ಷತ ಕರ್ಮ ನಿಜಂ ನಿಯತಂ ಅಂತ ಹೇಳಿಕೊಂಡು ಹರಿರೇವ ಪರೋ ಹರಿರೇವ ಜಗತ್ ಪಿತೃಮಾತ್ರ ಗತಿ ನತದೋಸ್ತ್ಯ ಪರಂ ಜಗದೀಢ್ಯತಮಂ ಎಂಬಂತಹ ಮಾತುಗಳು ನಮಗೆ ನೆನಪಾಗ್ತದೆ. ಭಗವಂತ ಎಷ್ಟು ಎಲ್ಲಿಯ ತನಕ ಅಂತ ಕೇಳಿದ್ರೆ, ತ್ವಮೇವ ಮಾತಾಚ ಪಿತಾತ್ವಮೇವ, ಈ ರೀತಿಯಾಗಿರತಕ್ಕಂತಹ ಬೇರೆ ಬೇರೆ ಪ್ರಮಾಣಗಳು. ಹರಿರೇವ ಜಗತ್ ಪಿತೃಮಾತ್ರ ಗತಿ, ಭಗವಂತನೇ ಪಿತೃ ಮಾತೃ ಎರಡೂ ಕೂಡ ಭಗವಂತನಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಈ ರೀತಿಯಾಗಿರತಕ್ಕಂತಹ ಭಗವಂತನ ಕಾರುಣ್ಯ, ಅವನ ವಾತ್ಸಲ್ಯ ಅದು ನಿಜವಾಗಲೂ ಕೂಡ ಅತ್ಯಂತ ಸಮೀಚೀನವಾದಂತಹದ್ದು ಎಂಬುದಾಗಿ ನಾವು ತಿಳ್ಕೊಳ್ಬೋದು. ಯಾಕೆಂತಂದರೆ ಭಗವಂತ ಒಬ್ಬನನ್ನು ತಾನು ವರಿಸಿದ ಅಂದರೆ ಅವನನ್ನು ಇಟ್ಟುಕೊಂಡ ಅಂತ ಹೇಳಿದ್ರೆ, ನಾನು ವರ್ಣೆ ಮಾಡಿದ ಅಂತ ಹೇಳಿದ್ರೆ ಮತ್ತೆ ಯಾರೂ ಕೂಡ ಮತ್ತೆ ಅವನನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ? ಭಗವಂತ ಒಂದು ಕ್ಷಣ ಅವನನ್ನು ತನ್ನವನು ಎಂಬುದಾಗಿ ಅವನು ವರ್ಣನೆ ಮಾಡಿದ ಮೇಲೆ ಯಾರ ಒಂದು ದೃಷ್ಟಿಯಾದಿಗಳು ಕೂಡ ಅವನ ಮೇಲೆ ಏನನ್ನೂ ಕೂಡ ಪರಿಣಾಮ ಬೀಳೋದಿಲ್ಲ. ಯಾಕೆ? ಭಗವಂತನ ಕರುಣೆ, ಭಗವಂತನ ವಾತ್ಸಲ್ಯದ ದೃಷ್ಟಿಗೆ ಬಿದ್ದಿರತಕ್ಕಂಥವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ದುಷ್ಟವಾಗಿರತಕ್ಕಂತಹದ್ದು ಅದು ಆಗೋದಿಲ್ಲ ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಯಾರು ತನ್ನ ಅಗಣಿತಾತ್ಮ ಭಗವಂತನ ಪಾದ ಕಮಲಗಳನ್ನು ನಿರಂತರವಾಗಿ ಧ್ಯಾನ ಮಾಡಬೇಕು, ಅವನನ್ನು ಧ್ಯಾನ ಮಾಡುವ ಮೂಲಕವಾಗಿ ಆ ಭಗವಂತ ಸೌಖ್ಯಗಳೇವ, ಯಾವುದೋ ಒಂದು ತೋರ್ಪಡಿಕೆಯ ಭಕ್ತಿಯನ್ನು ಮಾಡಬಾರದು ಎಂಬಂತಹ ಮಾತನ್ನು ನಮಗೆ ತೋರಿಸಿಕೊಡುತ್ತಾರೆ. ಈ ತೋರ್ಪಡಿಕೆ ಯಾವುದೋ ಒಂದು ಡಾಂಭಿಕವಾಗಿರತಕ್ಕಂತಹ ಹೊರಗಿನ ಜನರಿಗೆ ತೋರಿಸುವಂತಹ ಭಕ್ತಿ ಅದು ಯಾವುದೇ ರೀತಿಯಾಗಿ ಉಪಯೋಗಕ್ಕೆ ಬರೋದಿಲ್ಲ. ಅದರಿಂದ ಏನೂ ಕೂಡ ತಾನು ಸಾಧನೆಯನ್ನು ಕೂಡ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಎಂಬಂತಹ ವಿಚಾರವನ್ನು ಹೇಳಿ ಜಗನ್ನಾಥದಾಸರು ಮುಂದೆ ಒಂದು ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಭಗವಂತ ಕೃಷಿಕ, ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ವಿಚಾರವನ್ನು ಹೇಳ್ತಾರೆ. ಬಿತ್ತುವಂತಹ ಕೆಲಸ ಗದ್ದೆ, ಆ ಗದ್ದೆಯಲ್ಲಿ ಬೀಜವನ್ನು ಬಿತ್ತನೆ ಮಾಡಿ ಅದಾದ ಮೇಲೆ ಕೊನೆಗೆ ಒಂದಲ್ಲ ಒಂದು ದಿವಸ
ಅದರ ಫಲ ಯಾವುದು? ಭತ್ತವನ್ನು ಹಾಕಿದ್ದಾನೆ. ಭತ್ತ ಹಾಕಿದ ಮೇಲೆ ಅದರಲ್ಲಿ ಒಂದು 90 ದಿವಸಗಳು 100 ದಿವಸಗಳ ಕಾಲ ಅದನ್ನು ಬಿಟ್ಟ. ಅದಾದ ಮೇಲೆ ಅದರಲ್ಲಿ ಸಹಜವಾಗಿ ಪೈರು ಮೇಲಕ್ಕೆ ಬಂದು ಅದರಲ್ಲಿ ಧಾನ್ಯ ಬಂತು. ಆ ಧಾನ್ಯ ಬಂದ ಮೇಲೆ ಅದನ್ನು ಹಾಗೆ ಬಿಡೋದಿಲ್ಲ. ಅದನ್ನು ತೆಗೆದು ಅದನ್ನು ಕಟಾವು ಮಾಡಿ ಅದರಿಂದ ಭತ್ತ ಇತ್ಯಾದಿಗಳನ್ನು ಬೇರೆ ಮಾಡಿ ಅದರಲ್ಲಿರ್ತಕ್ಕಂತಹ ಸಾರಭಾಗವಾಗಿರ್ತಕ್ಕಂಥನ್ನು ಸ್ವೀಕಾರ ಮಾಡಿ ಅಸಾರವಾಗಿರ್ತಕ್ಕಂತಹ ಹುಲ್ಲು ಇತ್ಯಾದಿಗಳನ್ನು ಯಾವುದಕ್ಕೆ ಕೊಡಬೇಕು ಅದಕ್ಕೆ ಮೇವನ್ನಾಗಿ ಅದನ್ನು ಪರಿಣಾಮ ಮಾಡಿ ಈ ರೀತಿಯಾಗಿ ಎಲ್ಲ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಭಗವಂತನೂ ಕೂಡ ಇಷ್ಟೇ. ಭಗವಂತ ಏನು ಮಾಡುವಂತಹದ್ದು ಅಂತ ಕೇಳಿದರೆ ಇದೇ ರೀತಿಯಾಗಿ ಭಗವಂತನೂ ಕೂಡ ಅದನ್ನು ಹೇಳ್ತಾರೆ. ತೋಟಿಗನು ಭೂಮಿಯಳು ಬೀಜವ ನಾಟಬೇಕೆಂದೆನುತ ಹಿತದಲ್ಲಿ ಮೋಟೆಯನ್ನು ನೀರೆತ್ತಿ ಸಸಿಗಳ ಸಂತೈಸುವಂತೆ ಪಾಟುಬುಡದಲ್ಲಿ ಜಗದಿ ಜೀವರ ಕೋಟಿಕಾಸ್ಯನು ಸೃಜಿಸಿ ಯೋಗ್ಯತೆ ದಾಟಿಗೊಡದಲ್ಲಿ ಸಲಹದಿಪ್ಪನು. ಸರ್ವಕಾಲದಲ್ಲಿ ಭಗವಂತ ಒಬ್ಬ ಒಳ್ಳೆಯ ಕೃಷಿಕ. ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ವಿಚಾರವನ್ನು ಹೇಳ್ತಾರೆ. ಒಬ್ಬ ತೋಟವನ್ನು ಮಾಡುವವನು, ತೋಟಗಾರಿಕಾ ಇಲಾಖೆ. ಆ ತೋಟಗಾರಿಕಾ ಇಲಾಖೆಯಲ್ಲಿ ಮುಖ್ಯಸ್ಥ ಯಾರು ಕೇಳಿದ್ರೆ ಭಗವಂತ. ಅಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ತಾನು ತೋಟವನ್ನು ಮಾಡ್ತಾನೆ. ತೋಟವನ್ನು ಮಾಡುವವನು ಅದಕ್ಕೆ ಭೂಮಿಯಲ್ಲಿ ಆ ಬೀಜವನ್ನು ತಂದು ಅದನ್ನು ಹಾಕಬೇಕು. ಬೀಜವನ್ನು ತರ್ತಾನೆ, ಅದನ್ನು ತಂದು ಅದನ್ನು ಬೇಕಾಗಿರತಕ್ಕಂತಹ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಯಾವ ಯಾವ ಪ್ರಮಾಣದಲ್ಲಿ ಯಾವ ಯಾವ ರೀತಿಯಾದಂತಹ ಬೀಜವನ್ನು ಎಷ್ಟು ಅಳತೆಯಲ್ಲಿ ಹಾಕಬೇಕು, ಎಷ್ಟು ಹಾಕಬೇಕು, ಅದಕ್ಕೆ ಬೇಕಾಗಿರತಕ್ಕಂತಹ ಪೋಷಕಾಂಶಗಳು, ನೀರು, ಗೊಬ್ಬರ ಇತ್ಯಾದಿಗಳೆಲ್ಲವೂ ಕೂಡ ಒಂದು ಸಮಾನವಾದಂತಹ ವ್ಯವಸ್ಥೆಯಲ್ಲಿ ಅದನ್ನು ತಿಳ್ಕೊಂಡು ಅವನು ಹಾಕುವಂತಹದ್ದು. ಇದೇ ರೀತಿಯಾಗಿ ಭಗವಂತನೂ ಕೂಡ ಹೇಳ್ತಾರೆ, ತೋಟ ಮಾಡುವ ತೋಟಿಗನು ಭೂಮಿಯಳು ಬೀಜವ ನಾಟಬೇಕೆಂದೆನುತ ಹಿತದಲ್ಲಿ ಅದನ್ನು ಅವನು ಭೂಮಿಯಲ್ಲಿ ಹಾಕಬೇಕು ಅಂತ ಹೇಳಿಕೊಂಡು ತಾನು ಯೋಚನೆಯನ್ನು ಮಾಡ್ತಾನೆ. ಅದನ್ನು ಮತ್ತೆ ಅದನ್ನು ಹಾಕ್ತಾನೆ. ಹಾಕಿದ ಮೇಲೆ ಮತ್ತೇನು ಮಾಡ್ತಾನೆ ಅಂತ ಕೇಳಿದ್ರೆ ಅದಕ್ಕೆ ಕೇವಲ ಹಾಕಿಬಿಡುವುದು ಮಾತ್ರ ಅಲ್ಲ, ಇಲ್ಲ ಕಾರ್ಯ ಅಷ್ಟೇನಾ ಅಂತ ಕೇಳಿದರೆ ತೋಟದಲ್ಲಿ ಬೀಜವನ್ನು ಹಾಕಿ ಬಿಟ್ಟು ಬಿಟ್ಟರೆ ಅದರಿಂದ ಮತ್ತೇನೂ ಇಲ್ಲ. ಅದಕ್ಕೆ ಮತ್ತೆ ಅದರ ಹಿಂದೆ ಇರಬೇಕು. ಏನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಬೀಜವನ್ನು ಹಾಕಿ ಅದಕ್ಕೆ ಬೇಕಾಗಿರತಕ್ಕಂತಹ ಮಣ್ಣು, ಗೊಬ್ಬರ, ನೀರು, ಕಾಲ ಕಾಲಕ್ಕೆ ಏನೆಲ್ಲ ಅದಕ್ಕೆ ಬೇಕಾಗಿರತಕ್ಕಂತಹ ಪೋಷಕಾಂಶಗಳನ್ನು ಕೊಡಬೇಕು. ಅದರ ಬದಿಯಲ್ಲಿರತಕ್ಕಂತಹ ಇತರ ಗಿಡಗಳನ್ನು, ಕಳೆ ಮೊದಲಾದವುಗಳನ್ನು ಕೀಳಬೇಕು. ಅದನ್ನು ಎಲ್ಲವನ್ನು ಕೂಡ ಕಿತ್ತು ಅದನ್ನು ಕೇವಲ ಒಂದು ಆ ಏನು ತಾನು ಹಾಕಿದಂತಹ ಬೀಜ ಅದು ಒಳ್ಳೆಯ ರೀತಿಯಲ್ಲಿ ಮೇಲಕ್ಕೆ ಬರುವಂತೆ ಅದನ್ನು ನೋಡಿಕೊಳ್ಳಬೇಕು. ಇದೆಲ್ಲವೂ ಕೂಡ ಒಬ್ಬ ತೋಟವನ್ನು ಮಾಡತಕ್ಕಂತಹ ಒಬ್ಬ ವ್ಯಕ್ತಿಯದ್ದು ಜವಾಬ್ದಾರಿ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಕೇಳಿದರೆ ಆ ತೋಟ ಅವನು ಭೂಮಿಯಲ್ಲಿ ಜೀವರಾಶಿಗಳನ್ನು ಬಿತ್ತುತ್ತಾನೆ. ಮತ್ತು ಬಿತ್ತಿ ಅದನ್ನು ಪೋಷಣೆ ಭಗವಂತ ಕೇವಲ ಸೃಷ್ಟಿ ಮಾಡುವುದು ಮಾತ್ರ ಅಲ್ಲ, ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ ಎಲ್ಲವನ್ನು ಕೇವಲ ಸೃಷ್ಟಿ ಮಾಡಿ ಬಿಟ್ಟು ಬಿಡುವುದು ಅಷ್ಟೇ ಅಲ್ಲ ಭಗವಂತನ ಕೆಲಸ. ಅದನ್ನು ಕಾಲಕಾಲಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಕರ್ಮಗಳನ್ನು, ಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ಅದನ್ನು ಮೇಲುಸ್ತುವಾರಿಗೆ ತಾನಿದ್ದುಕೊಂಡು ತಾನು ನೋಡಿಕೊಳ್ತಾನೆ. ಅದೇ ರೀತಿಯಾಗಿ ಮೋಟೆಯಿಂದೇನೆತ್ತಿ ಮತ್ತು ಅದನ್ನು ಒಬ್ಬ ತೋಟಗಾರಿಕಾ ಇಲಾಖೆಯಲ್ಲಿ ಅದಕ್ಕೆ ನೀರನ್ನು ಹಾಕ್ತಾನೆ. ಅದನ್ನು ಹಾಕಿ ಅದನ್ನು ಹೇಗೆ ಮೇಲಕ್ಕೆ ಬರುವಂತೆ ನೋಡಿಕೊಳ್ತಾನೋ ಜಗದಿ ಜೀವರ ಘೋಟಕಾಸ್ಯ ಹಯಮುಖನಾಗಿರತಕ್ಕಂತಹ ಹಯವದನಾಗಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಸೃಷ್ಟಿಯನ್ನು ಮಾಡ್ತಾನೆ. ಮತ್ತು ಯೋಗ್ಯತೆಯನ್ನು ಬಿಟ್ಟುಕೊಡುವುದಿಲ್ಲ, ಅವರವರ ಯೋಗ್ಯತೆಯನ್ನು ನೋಡಿಕೊಳ್ಳುತ್ತಾನೆ. ಒಬ್ಬ ಬಿತ್ತಿರತಕ್ಕಂತಹದ್ದು ಹಾಗಲಕಾಯಿ ಬೀಜ, ಅದರಲ್ಲಿ ಹಾಗಲಕಾಯಿ ಬೀಜದಲ್ಲಿ ಅದರಲ್ಲಿ ಕುಂಬಳಕಾಯಿ ಆಗುವಂತೆ
ಇಲ್ಲ. ಯಾವ ಕಾಲಕ್ಕೂ ಕೂಡ ವಿಪರೀತವಾದಂತಹದ್ದು ಇಲ್ಲವೇ ಇಲ್ಲ. ವ್ಯತ್ಯಾಸ ಯಾವ ಕಾಲಕ್ಕೂ ಭಗವಂತ ಮಾಡೋದಿಲ್ಲ. ಇಲ್ಲ ಅಂತಾದರೆ ಇನ್ನೊಂದು ಅರ್ಥವನ್ನು ನೋಡುವುದಾದರೆ, ಹಾಗಲಕಾಯಿ ಬಿತ್ತದ್ದು, ಅದರಲ್ಲಿ ಸಿಹಿಯಾಗಿರತಕ್ಕಂತಹ ಹಾಗಲಕಾಯಿ ಬರಬೇಕು, ಕಹಿ ಬರಬಾರ್ದು ಅಂತ ಹೇಳಿದರೆ ಅದು ಆಗೋದಿಲ್ಲ. ಎರಡೂ ಕೂಡ ಸ್ವರೂಪ ವ್ಯತ್ಯಾಸವನ್ನೂ ಮಾಡುವುದಿಲ್ಲ, ಫಲ ವ್ಯತ್ಯಾಸಗಳೂ ಆಗೋದಿಲ್ಲ. ಎರಡೂ ಕೂಡ ಭಗವಂತ ವ್ಯತ್ಯಾಸವಾಗದಂತೆ ನೋಡಿಕೊಳ್ತಾನೆ. ಅವರವರ ಯೋಗ್ಯತೆ, ಅವರವರ ಸ್ವರೂಪ ಇದೆಲ್ಲವನ್ನೂ ಕೂಡ ನೋಡಿಕೊಂಡು ಭಗವಂತ ಉದ್ಧಾರ ಮಾಡ್ತಾನೆ, ಕಾಯ್ತಾನೆ. ಕೋಟಗಾಸ್ಯನು ಸೃಜಿಸಿ ಯೋಗ್ಯತೆ ದಾಟು ಕೊಡದಲೇ ಸಲಹದಿಪ್ಪನು, ಎಲ್ಲವನ್ನೂ ಕೂಡ ಕಾಲಕಾಲಕ್ಕೆ ಕೊಟ್ಟು ಅವನು ಸಲಹುತ್ತಾ ಇದ್ದಾನೆ, ಕಾಯ್ತಾ ಇರ್ತಾನೆ ಎಂಬಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಭಗವಂತ ಶ್ರಮ, ಕೇವಲ ಶ್ರಮ. ನಮಗೆ ಇನ್ನೊಂದು ವಿಚಾರವನ್ನು ನೋಡ್ಬೋದು. ಭಗವಂತ ಈ ತೋಟವನ್ನು ಮಾಡುವವನಿಗೆ ದೇಹದಲ್ಲಿ ಶ್ರಮ ಎಂಬುದು ಉಂಟು. ಯಾಕೆ? ಅವನು ಅಲ್ಲಿ ಬೇಕಾಗಿರತಕ್ಕಂತಹದ್ದನ್ನು ಜಾಗ ನೋಡಬೇಕು, ಅದರಲ್ಲಿ ಮಣ್ಣು ಸರಿ ಉಂಟಾ ನೋಡಬೇಕು, ಅದರಲ್ಲಿ ಫಲವತ್ತತೆ ಇದೆಯಾ ನೋಡಬೇಕು, ಬೀಜಗಳು ಸರಿ ಇದೆಯಾ ನೋಡಬೇಕು. ಅದಾದ ಮೇಲೆ ಅದಕ್ಕೆ ಬೇಕಾಗಿರತಕ್ಕಂತಹ ಕಾಲಕಾಲಕ್ಕೆ ಬೇಕಾಗಿರತಕ್ಕಂತಹ ಸಂಸ್ಕಾರಾದಿಗಳನ್ನು ಮಾಡ್ತಾ ಇರಬೇಕು. ಇದರಲ್ಲಿ ಶ್ರಮ ಇದೆ. ಒಬ್ಬ ತೋಟವನ್ನು ಮಾಡುವಂತಹ ವ್ಯಕ್ತಿಗೆ ಎಲ್ಲ ಶ್ರಮಗಳಿದೆ. ಭಗವಂತನೂ ಕೂಡ ಇದೇ ರೀತಿಯಾಗಿಯ ಭಗವಂತನೂ ಕೂಡ ಶ್ರಮವುಳ್ಳವನ. ಹೇಗೆ ಒಬ್ಬ ತೋಟವನ್ನು ಮಾಡುವಂತಹ ಜೀವರಾಶಿಗೆ ಶ್ರಮ ಇದೆಯೋ, ಅದೇ ರೀತಿಯಾಗಿ ಭಗವಂತನೂ ಕೂಡ ಶ್ರಮವುಳ್ಳವನಾಗಿ ತಾನು ಕೆಲಸವನ್ನು ಮಾಡುವುದು, ತಾನು ಸೃಷ್ಟಿಯಾದಿಗಳನ್ನು ಮಾಡುವುದು, ಸ್ಥಿತ್ಯಾದಿಗಳನ್ನು ಮಾಡುವುದು, ಸಂಹಾರಾದಿಗಳನ್ನು ಮಾಡುವುದು, ಇದೆಲ್ಲವೂ ಕೂಡ ಭಗವಂತನಿಗೆ ಶ್ರಮಪೂರ್ವಕವಾಗಿ ಮಾಡ್ತಾನೆ. ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಆಯಾಸ ಇಲ್ಲದವನು ಅಂತ ನಾವು ಹೇಳುವಂತಹದ್ದು. ನೀವು ನೋಡಿದರೆ ಇಷ್ಟೆಲ್ಲ ಭಗವಂತ ಕಾರ್ಯ ಮಾಡ್ತಾನೆ ಅಂತ ಹೇಳಿದರೆ ಅವನಿಗೆ ಯಾವ ಕಾಲಕ್ಕೂ ಕೂಡ ಶ್ರಮವನ್ನು ಇಲ್ಲವೇ ಇಲ್ಲ, ಕಲ್ಪನೆ ಮಾಡಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಒಂದು ಮಾತಿದೆ. ಏನು ಅಂತ ಕೇಳಿದ್ರೆ, ರಾಮಸ್ಯ ಅಕ್ಲಿಷ್ಟಕರ್ಮಣ, ಅಕ್ಲಿಷ್ಟಕರ್ಮಣ, ಭಗವಂತನಿಗೆ ಅಕ್ಲಿಷ್ಟಕರ್ಮ. ಈ ಜಗತ್ತಿನ ಸೃಷ್ಟ್ಯಾದಿಗಳು ಭಗವಂತ ಹೇಗೆ ಮಾಡ್ತಾನೆ, ಯಾವ ಥರನಾಗಿ ಇದನ್ನು ಭಗವಂತ ಮಾಡುವಂತಹದ್ದು ಅಂತ ಕೇಳಿದ್ರೆ, ಇದು ಲೀಲಾಜಾಲವಾಗಿ ಭಗವಂತ ಮಾಡಿಬಿಡ್ತಾನೆ. ತಾನು ಒಂದು ಕಣ್ಣನ್ನು ಮುಚ್ಚಿ, ರೆಪ್ಪೆಯನ್ನು ಮುಚ್ಚಿ, ಕಣ್ಣು ತೆಗೆದಾಗ ಭಗವಂತ ಸೃಷ್ಟಿ ಸಂಹಾರ ಎಲ್ಲವನ್ನೂ ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಇದೆ. ಅಷ್ಟು ಸಾಮರ್ಥ್ಯವುಳ್ಳವನು ಭಗವಂತ. ಆದ್ದರಿಂದ ನಾವು ನಮ್ಮ ರೀತಿಯಾಗಿ ದೇಹದಲ್ಲಿ ಆಯಾಸ, ದೇಹದಲ್ಲಿರತಕ್ಕಂತಹ ಇದೆಲ್ಲ ದೋಷಗಳನ್ನು ಭಗವಂತನಿಗೆ ಕಲ್ಪನೆ ಮಾಡುವಂತಹದ್ದು ಸರ್ವಥಾ ತಪ್ಪು, ಸರ್ವಥಾ ನಿಷೇಧ. ಆದ್ದರಿಂದ ಭಗವಂತನ ಏನು ಕೇವಲ ಅವನು ಸ್ವರೂಪವನ್ನು ಇಟ್ಟುಕೊಳ್ಳುತ್ತಾನೆ, ಸ್ವರೂಪದ ಅನುಬಂಧವಾಗಿ ಅಲ್ಲಿ ಆ ಎಲ್ಲ ಫಲವನ್ನು ನೀಡ್ತಾ ಹೋಗ್ತಾನೆ ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಈ ವಿಚಾರವನ್ನು ನಾವು ದಾಟಗೊಡದಲೇ ಸಲಹದಿಪ್ಪನು ಸರ್ವಕಾಲದಲ್ಲಿ ಎಲ್ಲವನ್ನೂ ಕೂಡ ಎಲ್ಲ ಭಗವಂತ ನೋಡಿಕೊಳ್ಳಬೇಕು. ಸೃಷ್ಟ್ಯಾದಿಗಳನ್ನು ಅದನ್ನು ಭಗವಂತ ನೋಡ್ತಾನೆ, ಕೊಡ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಇದಕ್ಕೆ ಮಾತನ್ನು ನಾವು ಬೇಕಾದಷ್ಟು ಪ್ರಮಾಣಗಳನ್ನು ನಾವು ನೋಡಿದೆವು. ಭಗವಂತನ ಸಾಮರ್ಥ್ಯ, ಭಗವಂತನ ವಿಚಾರ ಇದೆಲ್ಲವೂ ಕೂಡ ನಾವು ಅನುಸಂಧಾನಕ್ಕೆ ತೆಗೆದುಕೊಂಡು ಚಿಂತನೆ ಮಾಡುವ ಮೂಲಕವಾಗಿ ನಾವು ಈ ಒಂದು ಯೋಗ್ಯವಾದಂತಹ ಮಾರ್ಗವನ್ನು ಅನುಸಂಧಾನ ಅದರಲ್ಲಿ ನಮ್ಮ ಪ್ರವೃತ್ತಿಯನ್ನು ಮಾಡಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಭಗವಂತನ ಆಚಾರ್ಯರ ಕೃಷ್ಣನ ಮಾತನ್ನು ಕೂಡ ನಾವು ನೋಡ್ತೇವೆ.
ಏ ಅನ್ಯಂ ದೇವ ಉಪಾಸತೆ ಅಂತ ಹೇಳಿಕೊಂಡು ಯಾರನ್ನು ನಾವು ಅನ್ಯದೇವತಾ ವಿಚಾರವನ್ನು ಅನ್ಯದೇವತಾ ಉಪಾಸನೆಯನ್ನು ಮಾಡೋಣ ಅಂತ ಹೇಳಿದ್ರೆ ಇಲ್ಲ. ಅನ್ಯದೇವತಾ ಉಪಾಸನೆಯನ್ನು ಯಾವ ಕಾಲಕ್ಕೂ ಕೂಡ ಸರ್ವೋತ್ತಮತ್ವೇನ ಮಾಡಬಾರದು ಎಂಬುದಾಗಿ ಇದಕ್ಕೆ ಪ್ರಮಾಣಗಳನ್ನು ಹೇಳ್ತಾರೆ. ಅದೇ ವಿಚಾರವನ್ನು ಇಲ್ಲಿ ಜಗನ್ನಾಥದಾಸರು ಕೂಡ ವಿಚಾರವನ್ನು ತರ್ತಾರೆ. ಆ ಏನು ಉಪನಿಷತ್ತಿನ ವಿಚಾರಗಳು, ಪುರಾಣಗಳ ವಿಚಾರಗಳು, ಬೇರೆ ಬೇರೆ ಭಾಗವತಾದಿಗಳಲ್ಲಿ ಬಂದಿರತಕ್ಕಂತಹ ಮಾತುಗಳನ್ನು ಇಲ್ಲಿ ನಮಗೆ ಅದನ್ನು ತಿಳಿಸಿಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಭೂಮಿಯೊಳು ಜಲವೆರೆ ತೃಷಾರ್ತನು ತಾ ಮರೆದು ಮೊಗವೆತ್ತಿ ಎಂದೆಸೆ ವ್ಯೋಮಮಂಡಲದೊಳಗೆ ಕಾಣದೆ ಬಿಡುಕುವಂದದಲ್ಲಿ ಶ್ರೀಮನೋರಮ ಸರ್ವರಂತರ್ಯಾಮಿಯಾಗಿರಿ ತಿಳಿಯಲರುದಿನ ಭ್ರಾಮಕರು ಪೂಜಿಸುವರು ಭಕುತಿಯ ಲನ್ಯದೇವತೆಯ. ಒಳ್ಳೆಯ ಒಂದು ಮಾತನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಏನು ಅಂತಂದರೆ, ಭೂಮಿಯೊಳು ಜಲವಿರೆ. ಈ ಭೂಮಿಯಲ್ಲಿ ಬೇಕಾದಷ್ಟು ನಮಗೆ ಸಹಕಾರಿಯಾಗಿರ್ತಕ್ಕಂತಹದ್ದೇ. ಹೇಗೆ ಅಂತ ಹೇಳಿದ್ರೆ, ಗಂಗೆಯ ಬದಿಯಲ್ಲಿ ಇದ್ದಾನೆ. ಅವನು ಗಂಗೆಯಲ್ಲಿ ಸ್ನಾನ ಮಾಡೋದು ಬಿಟ್ಟು ಅದರ ಬದಿಯಲ್ಲಿ ಕೂಪಖನನವನ್ನು ಮಾಡಿದರೆ, ಬಾವಿಯನ್ನು ಖನನ ಮಾಡಿದರೆ ಯಾವ ರೀತಿಯಾಗಿ ಆಗಿರ್ತದೆ? ಅದು ಭ್ರಮೆ, ಅದು ಮೂರ್ಖ ಅಂತ ಹೇಳ್ತಾನೆ. ಯಾಕೆ? ಒಳ್ಳೆಯ ಗಂಗೆ, ಭಗವಂತನ ಪಾದೋದಕವಾಗಿರತಕ್ಕಂತಹ ಗಂಗೆ ಅಲ್ಲಿದ್ದಾಳೆ. ನಂದಿನಿ ನಳಿನಿ ಅಂತ ಹೇಳಿಕೊಂಡು ನಾವು ನಿತ್ಯದಲ್ಲಿಯೂ ಕೂಡ ಅನುಸಂಧಾನ ಮಾಡುವಂತಹ ಮಲಾಪಹ, ನಮ್ಮ ಮಲಗಳನ್ನು, ಮಾಲಿನ್ಯಗಳನ್ನು, ಹೊರಗಿನ ಮಾಲಿನ್ಯ, ಆಂತರಿಕ ಮಾಲಿನ್ಯವನ್ನು ತೆಗೆದುಹಾಕುವಂತಹ ಸಾಮರ್ಥ್ಯವುಳ್ಳಂತಹ ಗಂಗೆಯ ಬದಿಯಲ್ಲಿ, ತಟದಲ್ಲಿ ಕೂಪಖನನವನ್ನು ಮಾಡಿದರೆ ಯಾವ ರೀತಿಯಾಗಿಯೋ ಇಲ್ಲಿ ಹೇಳ್ತಾರೆ ಜಗನ್ನಾಥದಾಸರು. ಭೂಮಿಯೊಳು ಜಲವಿದೆ, ಭೂಮಿಯಲ್ಲಿ ಬೇಕಾದಷ್ಟು ಜಲ ರಾಶಿಗಳ ಉಪಲಬ್ಧಿ ಇದೆ. ಅದನ್ನು ಬಿಟ್ಟು ತೃಷಾರ್ಥ, ಒಬ್ಬ ತುಂಬ ಬಾಯಾರಿಕೆಯಾಗಿರ್ತಕ್ಕಂಥವನು, ಅವನು ಏನು ಮಾಡ್ತಾನೆ ಕೇಳಿದ್ರೆ, ತೃಷಾರ್ಥನು ತಾ ಮರೆದು, ಆದರೆ ಇದನ್ನು ಮರೆತು ಬಿಟ್ಟಿದ್ದಾನೆ. ಮರೆತು ಬಿಟ್ಟು ಮತ್ತೇನು ಮಾಡ್ತಾ ಇದ್ದಾನೆ ಕೇಳಿದರೆ, ಈ ಕಾವ್ಯಗಳಲ್ಲಿ ಒಂದು ಒಳ್ಳೆಯ ಪಕ್ಷಿಯನ್ನು ಹೇಳ್ತಾರೆ. ಅದು ಯಾವತ್ತೂ ಕೂಡ ಅದಕ್ಕೆ ಕೊಕ್ಕನ್ನು ನೀರಿಗೆ ಹಾಕಿ ನೀರನ್ನು ಕುಡಿಯುವಂತಹ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅದು ಮೇಲ್ಗಡೆ ಆಕಾಶವನ್ನು ನೋಡ್ತಾ ಇರ್ತದಂತೆ. ಯಾವ ಕಾಲಕ್ಕೆ ನೀರು ಮಳೆ ಬರ್ತದೋ ಆ ಕಾಲದಲ್ಲಿ ನೀರನ್ನು ಅದು ಕುಡಿಯುವಂತಹದ್ದು ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಕಾವ್ಯದಲ್ಲಿ ತುಂಬ ಕಡೆಗಳಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಒಬ್ಬ ಇಲ್ಲೊಂದು ವಿಚಾರವನ್ನು ಹೇಳ್ತಾರೆ. ಒಬ್ಬ ತೃಷಾರ್ಥ, ಒಬ್ಬ ವಿಪರೀತವಾಗಿರತಕ್ಕಂತಹ ಬಾಯಾರಿಕೆಯಾಗಿರತಕ್ಕಂತಹ ವ್ಯಕ್ತಿ, ಅವನು ಮರೆತಿದ್ದಾನೆ. ನೀರಿನ ಬೇಕಾದಷ್ಟು ಉಪಲಬ್ಧಿಗಳು ಬೇಕಾದಷ್ಟು ಇದೆ ಭೂಮಿಯಲ್ಲಿ. ಆದರೆ ಅದನ್ನು ಮರೆತು ಅವನೇನು ಮಾಡ್ತಾನೆ ಕೇಳಿದರೆ, ಅವನು ಮೇಲಕ್ಕೆ ಮುಖವನ್ನು ಮಾಡಿ ಅವನು 8 ದಿಕ್ಕುಗಳಲ್ಲಿಯೂ ಕೂಡ ವ್ಯೋಮಮಂಡಲದೊಳಗೆ ಕಾಣದೆ ಆ ಮೇಲಿನ ಆಕಾಶದಲ್ಲಿ ನೀರನ್ನು ಹುಡುಕ್ತಾ ಇದ್ದಾನೆ. ಆ ರೀತಿಯಾಗಿ ಅವನು ಹುಡುಕ್ತಾ ಇರ್ತಾನೆ ನೀರನ್ನು. ಭೂಮಿಯಲ್ಲಿದೆ ಇರತಕ್ಕಂತಹ ಭೂಮಿಯಲ್ಲಿ ನೀರನ್ನು ಕುಡಿದು ತನ್ನ ತೃಷೆಯನ್ನು ಪರಿಹಾರ ಮಾಡುವುದು ಉಚಿತವೋ, ಅಥವಾ ಮೇಲಕ್ಕೆ ಮುಖವನ್ನು ಮಾಡಿಕೊಂಡು ಆಕಾಶದಲ್ಲಿರತಕ್ಕಂತಹ ವ್ಯೋಮಮಂಡಲದಲ್ಲಿರತಕ್ಕಂತಹ ನೀರಿಗೋಸ್ಕರವಾಗಿ ತಾನು ಬಾಯನ್ನು ಬಿಟ್ಟುಕೊಂಡು ಆ ರೀತಿಯಾಗಿ ತಾನು ಆ ನೀರನ್ನು ಹುಡುಕುವಂತಹದ್ದು, ನೀರನ್ನು ಕುಡಿಯುವಂತಹದ್ದು ಉಚಿತವೋ? ಅದಲ್ಲ. ವ್ಯೋಮಮಂಡಲದೊಳಗೆ ಕಾಣದೆ ಬಿಡುಕುವಂದದಲ್ಲಿ ತಾನು ಮಾತ್ರ ಒದ್ದಾಡ್ತಾ ಇರ್ತಾನೆ. ಯಾವುದು ನನಗೆ ನೀರಿನ ನೀರು ಯಾವುದನ್ನು ತಾನು ಕುಡಿಯಬೇಕು, ಹೇಗೆ ನೀರನ್ನು ನಾನು ಕುಡಿಯಬೇಕು ಎಂಬಂತಹ ಒಬ್ಬ ಇರ್ತಾನೋ, ಅದಕ್ಕೆ ವ್ಯೋಮಮಂಡಲದೊಳಗೆ ಕಾಣದೆ, ಆದರೆ ಆಕಾಶದಲ್ಲಿ ಕಾಣ್ತಾನ ಕೇಳಿದ್ರೆ ಅದು ಕಾಣೋದಿಲ್ಲ. ಯಾಕೆ? ಆಕಾಶದಲ್ಲಿ ನೀರಿನ ಉಪಲಬ್ಧಿಗಳು ಅವನಿಗೆ ಕಾಣೋದೇ ಇಲ್ಲ. ಆದ್ದರಿಂದ ಶ್ರೀ ಮನೋರಮ ಭಗವಂತ
ಎಂಥವನು ಕೇಳಿದ್ರೆ ಅವನು ಮನೋರಮ ಮನಸ್ಸಿ ರಮಯತೇತಿ. ಭಗವಂತ ಶ್ರೀ ಮನೋರಮ ಲಕ್ಷ್ಮೀದೇವಿಯ ಮನಸ್ಸಿನಲ್ಲಿ ನಿರಂತರವಾಗಿ ರಮಿಸ್ತಾ ಇರತಕ್ಕಂಥವನು. ಅಂತಹ ಭಗವಂತ ಸರ್ವರಂತರ್ಯಾಮಿ, ಎಲ್ಲರಂತರ್ಯಾಮಿಯಾಗಿ ಭಗವಂತ ಇರತಕ್ಕಂಥವನು. ಅಂತಹ ಭಗವಂತ ಸರ್ವರಂತರ್ಯಾಮಿಯಾಗಿರಿ. ತಿಳಿಯದಲ್ಲಿನ ಅವನನ್ನು ತಿಳಿಯದೆ, ಅವನನ್ನು ಯೋಚನೆ ಮಾಡದೆ, ಅವನನ್ನು ಉಪಾಸನೆ ಮಾಡದೆ, ಮತ್ತು ಭ್ರಾಮಕರು ಭಜಿಸುವರು ಭಕ್ತಿಯಲ್ಲಿ ಅನ್ಯ ದೇವತೆಯ. ಇದನ್ನು ಭ್ರಮಿಸ್ತಾ 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 ಯಾವುದೋ ಅನ್ಯ ದೇವತೆಗಳನ್ನು ಉಪಾಸನೆಯನ್ನು, ಅನ್ಯ ದೇವತಾ ವಿಚಾರವನ್ನು, ಅನ್ಯ ದೇವತಾ ಇದರಲ್ಲಿ ಅವರು ಜೀವನವನ್ನು ನಡೆಸ್ತಾರೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ನಾವು ನಮ್ಮ ಸ್ಥಿತಿಯು ಕೂಡ ಹೀಗೇ ಆಗಿದೆ. ನಾವು ಏನಾಗಿದ್ದೇವೆ ಕೇಳಿದರೆ, ನಾವು ಭಗವಂತನನ್ನು ಉಪಾಸನೆ ಮಾಡುವುದು ಬಿಟ್ಟು, ಭಗವಂತನ ಚಿಂತನೆಯನ್ನು ನಡೆಸುವುದು ಬಿಟ್ಟು, ಯಾವುದೋ ಚಿಂತನೆಯಲ್ಲಿ, ಯಾವುದೋ ದೇವತೆಯ ಅನ್ಯ ದೇವತಾ ವಿಚಾರದಲ್ಲಿ, ಯಾವುದೋ ಒಂದು ಇದರಲ್ಲಿ ನಾವು ತಿರುಗುತ್ತಾ ಇರ್ತೇವೆ. ಆದರೆ ವಾಸ್ತವಿಕವಾಗಿರತಕ್ಕಂತಹ ಅಂಶ ಏನು? ವಾಸ್ತವಿಕವಾಗಿರತಕ್ಕಂತಹ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸ. ಇದು ಗೀತೆಯ ಮಾತು. ನಾವು ಭೂಮಿಯಲ್ಲಿದೆ ನೀರು, ಆದರೆ ಅದನ್ನು ಬಿಟ್ಟು ಯಾರ್ಯಾರನ್ನು ಯಾವುದೋ ನೀರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಆದರೆ ಭಗವಂತ ಎಂಥವನು? ಭಗವಂತನ ಸಾಮರ್ಥ್ಯ, ಭಗವಂತ ಎಲ್ಲಿದ್ದಾನೆ ಕೇಳಿದರೆ ಸರ್ವರಂತರ್ಯಾಮಿ. ಅವನು ಎಲ್ಲರ ಅಂತರ್ಯಾಮಿಯಾಗಿ ಸಕಲ ಜೀವರಾಶಿಗಳಲ್ಲಿ, ಎಲ್ಲ ಚೇತನ ಜಗತ್ತಿನಲ್ಲಿ ನಿಯಾಮಕತ್ವೇನಿರತಕ್ಕಂತಹ ಭಗವಂತನನ್ನು ಹುಡುಕ್ತೇವ ಕೇಳಿದರೆ ಭಗವಂತನ ಮರಣೆಗೂ ಹೋಗೋದಿಲ್ಲ, ಭಗವಂತನ ಗೋಜಿಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಯಾರನ್ನು ಸರ್ವೋತ್ತಮತ್ವೇನ ಭಜನೆ ಮಾಡಬೇಕು, ಯಾರನ್ನು ಉಪಾಸನೆ ಮಾಡಬೇಕು ಎಂಬಂತಹ ವಿಚಾರಕ್ಕೆ ನಮಗೆ ತಿಳಿಸಿಕೊಡ್ತಾರೆ. ಈ ಭಗವಂತ ಸರ್ವೋತ್ತಮನಾಗಿರತಕ್ಕಂತಹ, ಅಂತಹ ಸರ್ವೋತ್ಕೃಷ್ಟ ತತ್ವವಾಗಿರತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡು. ಅವನನ್ನು ಬಿಟ್ಟು ಮತ್ತೆ ಸರ್ವರಂತರ್ಯಾಮಿಯಾಗಿರಿ, ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ. ಆದರೆ ಅವನನ್ನು ಉಪಾಸನೆ ಮಾಡೋದು ಬಿಟ್ಟು, ಅವನನ್ನು ಚಿಂತನೆ ಮಾಡೋದು ಬಿಟ್ಟು, ಅವನನ್ನು ತಿಳ್ಕೊಳ್ಳೋದು ಬಿಟ್ಟು ಮತ್ತೇನು ಮಾಡ್ತೇವೆ? ಭ್ರಾಮಕರು. ನಾವು ಭ್ರಮೆಗೆ ಒಳಪಟ್ಟು, ನೀರು ಪಕ್ಕದಲ್ಲಿಯೇ ಇದೆ, ಪಕ್ಕದಲ್ಲಿರತಕ್ಕಂತಹ ನೀರನ್ನು ಬಿಟ್ಟು ಯಾವುದೋ ನಾವು ನೀರನ್ನು, ಆಕಾಶದಲ್ಲಿರತಕ್ಕಂತಹ ನೀರನ್ನು ಯಾವ ರೀತಿಯಾಗಿ ನಾವು ಹುಡುಕ್ತಾ ಇದ್ದೇವೆಯೋ, ಸರ್ವರಂತರ್ಯಾಮಿಯಾದಂತಹ ಭಗವಂತನನ್ನು ಚಿಂತನೆ ನಡೆಸೋದು ಬಿಟ್ಟು ಅನ್ಯ ದೇವತಾ ಉಪಾಸನೆ, ಅನ್ಯ ದೇವತಾ ಚಿಂತನೆ, ಅನ್ಯ ದೇವತಾ ಇದರಲ್ಲಿಯೇ ನಮ್ಮ ಜೀವನವನ್ನು ನಾವು ಮುಗಿಸ್ತಾ ಇದ್ದೇವೆ. ಇದರಿಂದ ಏನಾಗ್ತದೆ ಕೇಳಿದರೆ, ಏನು ಪಡ್ಕೊಳ್ಳಬೇಕೋ ನಮಗೆ ಅದು ಸಿಗೋದಿಲ್ಲ. ನಮಗೆ ಯಾವುದು ನಮ್ಮ ಮುಖ್ಯವಾಗಿರತಕ್ಕಂತಹ ನಮ್ಮ ಏಮ್ ಯಾವುದು, ನಾವು ಯಾವುದಕ್ಕೋಸ್ಕರ ಇರುವಂತಹದ್ದು, ಅದನ್ನು ಬಿಟ್ಟು ಇತರ ಯಾವುದೋ ಮನಸ್ಸಿನ ಚಿಂತನೆಯಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಅನ್ಯ ದೇವತಾ ಉಪಾಸನೆಯನ್ನು ನಡೆಸಿದರೆ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ. ಅಲ್ಪಮೇಧಸ್ಸುಳ್ಳವರು, ಅಲ್ಪಜ್ಞಾನಿಗಳು, ಅಲ್ಪಜ್ಞರು ಅವರು ಏನು ಮಾಡ್ತಾರೆ? ಅಂತವತ್ತು ಫಲಂ ತೇಷಾಂ, ಯಾವುದೋ ಅಂತವತ್ತು ಫಲಂ ತೇಷಾಂ, ಯಾವುದೋ ಅನ್ಯ ದೇವತಾ ಉಪಾಸನೆಯನ್ನು ನಡೆಸಿದ್ರಿಂದಾಗಿ ಅವನಿಗೆ ಅಂತವತ್, ಅದು ಅಂತವಾದಂತಹ ಫಲವನ್ನು ಕೊಡ್ತದೆ. ಆದರೆ ಭಗವದ್ ಉಪಾಸನೆಯಿಂದಾಗಿ ಅದು ಅನಂತ ಫಲವನ್ನು ಕೊಡುವಂತಹದ್ದು ಎಂಬುದನ್ನು ತಾನು ಯಾವ ಕಾಲಕ್ಕೂ ಕೂಡ ಚಿಂತನೆ ನಡೆಸುವುದಿಲ್ಲ, ಅದರ ಬಗ್ಗೆ ಗೋಜಿಗೆ ಹೋಗುವುದಿಲ್ಲ. ಅದಕ್ಕೋಸ್ಕರ ನಾವು ಅನ್ಯ ದೇವತಾ ಉಪಾಸನೆಯನ್ನು ಮಾಡಬಾರದು ಅಂತ ಇಲ್ಲ. ಅನ್ಯ ದೇವತಾ ಉಪಾಸನೆಯನ್ನು ಖಡಾಖಂಡಿತವಾಗಿ ಮಾಡಲೇಬಾರದು. ಅನ್ಯ ದೇವತಾ ಉಪಾಸನೆಯನ್ನು ನಿರಾಕರಣೆ ಮಾಡಿದ್ದಾರೆ, ಇಲ್ಲವೇ ಇಲ್ಲ. ಅನ್ಯ ದೇವತಾ ಉಪಾಸನೆಯನ್ನು ಹೇಗೆ ಮಾಡಬಾರದು ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು. ಆಚಾರ್ಯರ ಮಾತನ್ನು ನಾವು ಮತ್ತಷ್ಟು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗಿದ್ದರೆ ಲಕ್ಷ್ಮಿಯನ್ನು ಆರಾಧನೆ ಮಾಡಬಾರ್ದು,
ಇತರ ಸ್ಕಂದನನ್ನು ಆರಾಧನೆ ಮಾಡಬಾರ್ದು, ಅಥವಾ ಶೇಷನನ್ನು ಆರಾಧನೆ ಮಾಡಬಾರ್ದು, ಅಥವಾ ಇನ್ನಿತರ ಗಣಪತಿಯನ್ನು, ಈ ರೀತಿಯಾಗಿರ್ತಕ್ಕಂತಹ ದೇವತೆಗಳನ್ನು ಎಲ್ಲರನ್ನೂ ನಿಷೇಧ ಮಾಡಿದ್ದಾರೆ. ಯಾರ ಉಪಾಸನೆಯೂ ಮಾಡಲಿಕ್ಕಿಲ್ಲ, ಎಲ್ಲರನ್ನೂ ಕೂಡ ಬಿಟ್ಟು ಬಿಡಬೇಕು, ಹಾಗಿಲ್ಲವೇ ಇಲ್ಲ. ಅವರನ್ನು ಹೇಗೆ ಚಿಂತನೆ ಮಾಡಬೇಕು ಕೇಳಿದ್ರೆ, ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನು ಗರುತ್ಮಾನ್ ರಥಃ ಪೌತ್ರಃ ಚಂದ್ರವಿಭೂಷಣ ಸುರಗುರು ಶೇಷಃ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಅಂತ ಹೇಳಿಕೊಂಡು ಈ ಉಪಾಸನೆ ನಮ್ಮದು ಬೇಕು. ಲಕ್ಷ್ಮೀರ್ಯಸ್ಯ ಪರಿಗ್ರಹ, ಭಗವಂತನ ಮಡದಿಯಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಸೂನು ಗರುತ್ಮಾನ್ ಅಂತ ಅದಾದಮೇಲೆ ಇನ್ನು ಲಕ್ಷ್ಮೀರಸ್ಯ ಪರಿಗ್ರಹ ಕಮಲಭೂ ಸೂನು, ಬ್ರಹ್ಮದೇವರು ತಮ್ಮ ಮಗನಾಗಿದ್ದಾರೆ, ಬ್ರಹ್ಮವಾಯುಗಳು. ಅದಾದ ಮೇಲೆ ಗರುತ್ಮಾನ್ ರಥಃ, ಗರುಡ ರಥನಾಗಿದ್ದಾನೆ. ಇನ್ನು ಗರುತ್ಮಾನ್ ರಥಃ ಪೌತ್ರ ಚಂದ್ರವಿಭೂಷಣ, ಇನ್ನು ಪೌತ್ರ ರುದ್ರದೇವರು ಪೌತ್ರ, ಅವನು ಮೊಮ್ಮಗ. ಪೌತ್ರ ಚಂದ್ರವಿಭೂಷಣ ಸುರಗುರು ಶೇಷಶ್ಚ ಶಿಯಾವನ, ಇನ್ನು ಬೃಹಸ್ಪತಿ ಇತ್ಯಾದಿ ಎಲ್ಲರೂ ಕೂಡ ನಾವು ಪರಿವಾರತೆಯ ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು, ಎಲ್ಲರನ್ನೂ ಉಪಾಸನೆಯನ್ನು ಕೂಡ ನಮಗೆ ಮಾಡಲಿಕ್ಕೆ ಹೇಳಿದ್ದಾರೆ. ಆದರೆ ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ, ಎಲ್ಲ ತಾರತಮ್ಯ ಸಿದ್ಧಾಂತವನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತಂದರೆ ತಾರತಮ್ಯ ಸಿದ್ಧಾಂತ ತುಂಬ ಅದು ಸೂಕ್ಷ್ಮವಾಗಿರತಕ್ಕಂತಹ ವಿಚಾರ. ಈ ಸೂಕ್ಷ್ಮವಾದಂತಹ ವಿಚಾರವನ್ನು ಅನುಸಂಧಾನ ಮಾಡಿಕೊಂಡು ಇದನ್ನು ಉಪಾಸನೆ ಮಾಡಬೇಕು. ಇದಕ್ಕೆ ಒಳ್ಳೆಯ ವಿಚಾರವನ್ನು ಇಲ್ಲಿ ಆಚಾರ್ಯರ ಮಧ್ವರ ಮಾತನ್ನು ನಾವು ನೋಡಬಹುದು. ಹೇಗೆ ಅಂತ ಕೇಳಿದ್ರೆ, ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವೋಪಾಸತೆ ತ್ಯಕ್ವಾ ಮೃತಂ ಸ ಮೂಢಾತ್ಮ ಭುಂಕ್ತೆ ಹಾಲಾಹಲಂ ವಿಷಂ ತ್ಯಕ್ವಾ ಮೃತಂ ಕಥಾ ಕಶ್ಚಿತ್ ಅನ್ಯಪಾನಂ ಪಿಬೇನ್ನರ ತಾಹರಿಂ ಪರಿತ್ಯಜ್ಯ ಅನ್ಯಂ ದೇವೋಪಾಸತೆ. ಎಲ್ಲ ವಿಚಾರಗಳು, ಪ್ರಮಾಣಗಳು ನಮಗೆ ಭಗವಂತನ ವಿಚಾರವನ್ನು, ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡ್ತಾ ಹೋಗ್ತದೆ. ಏನು ಅಂತ ಕೇಳಿದ್ರೆ, ಯಾರು ಅನ್ಯದೇವತಾ ಉಪಾಸನೆಯನ್ನು ಮಾಡ್ತಾನೆ, ಯಾರು ಅನ್ಯದೇವತಾ ಚಿಂತನೆಯನ್ನು ನಡೆಸ್ತಾನೆ, ಅನ್ಯದೇವತಾ ಉಪಾಸನೆ ಅಂತ ಹೇಳಿದ್ರೆ ಸರ್ವೋತ್ತಮತ್ವೇನ ಅಂತ ಎಂಬುದನ್ನು ಇಟ್ಟುಕೊಳ್ಬೇಕು. ಅನ್ಯದೇವತಾ ಉಪಾಸನೆಯನ್ನೇ ನಿಷೇಧ ಮಾಡಿಲ್ಲ, ಅನ್ಯದೇವತಾ ಉಪಾಸನೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಮರೆತು ಸರ್ವೋತ್ತಮತ್ವೇನ ಮಾಡಿದರೆ ಅದೇನಾಗ್ತದೆ ಕೇಳಿದ್ರೆ, ಅವನು ಮೂಢಾತ್ಮ ಭುಂಕ್ತೆ ಹಾಲಾಹಲಂ ವಿಷಂ, ಒಳ್ಳೆಯ ಅಮೃತ ಉಂಟು ಕೈಯಲ್ಲಿ, ಅದನ್ನು ಬಿಟ್ಟು ಹಾಲಾಹಲ ವಿಷವನ್ನು ಕುಡಿತೇನೆ ಅಂತ ಹೇಳಿದರೆ ಇದು ಅವನು ಮೂಢ ಅಂತ ಹೇಳಬೇಕು. ಇನ್ನು ಭಗವಂತನನ್ನು ಬಿಟ್ಟು ಅನ್ಯದೇವತಾ ಉಪಾಸನೆಯನ್ನು ಮಾಡಿದರೆ ಸ್ವಧರ್ಮಂತು ಪರಿತ್ಯಜ್ಯ ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ. ಭಗವಂತನ ಮಾತು, ಕೃಷ್ಣನ ಮಾತು, ಸ್ವಧರ್ಮೇ ನಿಧರಂ ಶ್ರೇಯ ಅಂತ. ಸ್ವಧರ್ಮಾಚರಣೆಯನ್ನು ಮಾಡಲೇಬೇಕು ಎಂಬುದಕ್ಕೆ ಭಗವಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಈ ಸ್ವಧರ್ಮವನ್ನು ಬಿಟ್ಟು ಇನ್ಯಾವುದೋ ಧರ್ಮಾಚರಣೆಯನ್ನು ಮಾಡಿದಂತಹ ದೋಷಕ್ಕೆ ಅವನು ಗುರಿಯಾಗ್ತಾನೆ. ಇನ್ನು ಕಾಂಚತತ್ವ ವಿಮೂಢಾತ್ಮ ಗಾರ್ಧವೇ ಬಂದತೆ ಯಥ, ಎದುರುಗಡೆ ಗೋವಿದೆ, ಇಡೀ ಏನು ಆ ದೇವತಾ ಸಮೂಹವನ್ನು ತನ್ನಲ್ಲಿ ತಾರಣೆ ಮಾಡಿರತಕ್ಕಂತಹ ಗೋವಿದೆ. ಆದರೆ ಅನ್ಯದೇವತಾ ಉಪಾಸನೆಯನ್ನು ಮಾಡಿದರೆ ಹೇಗಾಗ್ತದೆ ಕೇಳಿದ್ರೆ, ಗೋವನ್ನು ಬಿಟ್ಟು ಕತ್ತೆಯನ್ನು ನಮಸ್ಕಾರ ಮಾಡಿದರೆ ಯಾವ ರೀತಿಯಾಗಿರತಕ್ಕಂತಹ ಒಬ್ಬ ಮೂಢ ಅಂತ ಹೇಳ್ತಾನೋ ಆ ರೀತಿಯಾಗಿ ಆಗ್ತಾನೆ ಅಂತ ಹೇಳ್ತಾರೆ. ಇನ್ನು ಯಾರು ಇನ್ನು ಅನ್ಯದೇವತಾ ಉಪಾಸನೆಯನ್ನು ತ್ರಿಷಿತೋ ಜಾಹ್ನವೀತೇರೆ ಕೂಪಂ ಕನದುರ್ಮತಿ, ಕೂಪಖನನ ಯಾವುದರಲ್ಲಿ ಗಂಗೆಯ ಬಳಿ ಇದ್ದಾನೆ, ಆದರೆ ಆ ತೃಷೆಯಾದಾಗ ಗಂಗೆಯ ನೀರನ್ನು ಕುಡಿಯಬಹುದು. ಆದರೆ ಅದನ್ನು ಬಿಟ್ಟು ಅವನು ಬಾವಿಯನ್ನು ತೋಡಿ ಅದಾದ ಮೇಲೆ ಅಲ್ಲಿಂದ ನೀರು ಕುಡಿತೇನೆ ಅಂತ ಹೇಳಿದ್ರೆ ಇದೇ ವ್ಯವಸ್ಥೆ ನಮ್ಮದೆಲ್ಲ ಹೇಗಾಗಿದೆ ಕೇಳಿದ್ರೆ, ನಾವೆಲ್ಲರೂ ಕೂಡ ಈ ರೀತಿಯಾಗಿರತಕ್ಕಂತಹ ಇಲ್ಲಿ ಯಥಾ ಹರಿತ್ ಪರಿತ್ಯಜ್ಯ ಯೋನ್ಯಂ ದೇವೋಪಾಸತೆ ತ್ವಮಾತರಂ ಪರಿತ್ಯಜ್ಯ, ಅನ್ಯದೇವತಾ ಉಪಾಸನೆಯನ್ನು ಮಾಡಿದರೆ ತುಂಬ ಅವನು ಯಾವ ರೀತಿಯಾಗಿರತಕ್ಕಂತಹ ಒಂದು ಮುಖ್ಯವಾಗಿ ಅವನು ಅಂಧಂತಮಸ್ಸಿಗೆ ಇತ್ಯಾದಿಗಳಿಗೆ ತಾನು ಹೋಗ್ತಾನೆ ಎಂಬಂತಹ ಮಾತನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ಇನ್ನೊಂದು ಏನು ಅಂತ ಕೇಳಿದ್ರೆ, ಹೇಳಿದೆ ಅಲ್ವಾ,
ಅನ್ಯದೇವತಾ ಉಪಾಸನೆಯನ್ನು ಮಾಡಬಾರದು ಎಂಬುದಕ್ಕೆ, ಮಾಡಬಾರದು ಅಂತಲ್ಲ, ಸರ್ವೋತ್ತಮತ್ವೇನ ಮಾಡಬಾರದು ಎಂಬುದಕ್ಕೆ ನಾವು ನಿತ್ಯದಲ್ಲಿಯೂ ಕೂಡ ಹೇಳುವಂತಹ ಮಾತು ಯಾವುದು? ಸ್ತೋತ್ರ. ಆ ಸ್ತುತಿಯಲ್ಲಿ ವಿಷ್ಣೋ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಂ ಅಥ ಪರಿವಾರಾತ್ಮನ ಸೇವಕೇಶು ಯಹ ಸಂಧತ್ತೆ ವಿರಿಂಚ ಶ್ವಸನ ವಿಹಗಪ ಅನಂತಪೂರ್ವೆ ಸ್ವಾಧ್ಯಾಯಂ ತಾರತಮ್ಯಂ ಸ್ಫುಟಂ ಅವತಿ ವಾಯು ಅಸ್ಮದ್ಗುರುಸ್ತಂ. ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತ ಕೇಳಿದ್ರೆ, ಬಹಳ ಒಂದು ಅದ್ಭುತವಾದಂತಹ ಸ್ತೋತ್ರ. ವಿಷ್ಣೋ ಅತ್ಯುತ್ತಮತ್ವಾತ್, ಭಗವಂತ ಎಂಥವನು ಕೇಳಿದ್ರೆ ಅತಿ ಉತ್ತಮ. ಯಾಕೆ ಕೇಳಿದ್ರೆ ಅನ್ಯ ದೇವತಾ, ಹಿಂದೆಲ್ಲ ಮಾತುಗಳನ್ನು ನಾವು ಇದನ್ನು ಇಟ್ಟುಕೊಳ್ಬೇಕು. ಭಗವಂತ ಅತ್ಯುತ್ತಮ ಅಂತ ಹೇಳಿದ್ದಕ್ಕೆ ಕೇವಲ ನಾವು ನಮ್ಮ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ ನಾವು ಉತ್ತಮ ಅಂತ ಹೇಳ್ತೇವೆ. ಯಾಕೆ ಉತ್ತಮ ಅಂತ ಕೇಳಿದ್ರೆ ಅದನ್ನು ಹೇಳತಕ್ಕಂತಹ ಪ್ರಮಾಣಗಳು ನಮಗೆ ಗೊತ್ತಿಲ್ಲ, ಅಥವಾ ಅದನ್ನು ಪ್ರೂವ್ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಮಾತುಗಳು ನಮ್ಮಲ್ಲಿಲ್ಲ. ಭಗವಂತ ಯಾಕೆ ಉತ್ತಮ? ಸುಮ್ಮನೆ ನಾವು ಕೆನ್ನೆಯನ್ನು ತಟ್ಟಿಕೊಂಡು ಭಗವಂತ ದೊಡ್ಡವನು ಅಂತ ಹೇಳಿದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಭಗವಂತ ಯಾಕೆ ದೊಡ್ಡವನು? ನಾವು ಹೇಳ್ಬೋದು ನಮ್ಮನ್ನು ನೋಡಿಕೊಳ್ಳುವವರು ದೊಡ್ಡವರು ಅಂತ ಹೇಳಬೇಕು ಅಂತ ಆದರೆ ಅವನಲ್ಲಿರತಕ್ಕಂತಹ ದೊಡ್ಡತನವನ್ನು ಜಗತ್ತಿಗೆ ಪ್ರಚುರಪಡಿಸಬೇಕು. ಸುಮ್ಮನೆ ದೊಡ್ಡವರು ಅಂತ ಹೇಳಿದ್ರೆ ನಾಳೆ ಮತ್ತೊಬ್ಬರು ದೊಡ್ಡವನಾಗ್ತಾನೆ, ಇನ್ನೊಬ್ಬರು ದೊಡ್ಡವನಾಗ್ತಾನೆ. ಆದರೆ ಭಗವಂತನಲ್ಲಿ ದೊಡ್ಡತನ ಹಾಗಲ್ಲ. ಭಗವಂತ ಯಾವತ್ತಿಗೂ ಕೂಡ ದೊಡ್ಡವನೇ. ವಿಷ್ಣೋರತ್ಯುತ್ತಮತ್ವಾತ್. ಯಾಕೆ ದೊಡ್ಡವನು ಕೇಳಿದ್ರೆ ಮುಂದಿನ ವಿಶೇಷಣವನ್ನು ಭಗವಂತಿಗೆ ಅನ್ವಯ ಮಾಡಿಕೊಳ್ಳಿ. ಅತ್ಯುತ್ತಮತ್ವ ಯಾಕೆ? ಅಖಿಲ ಗುಣಗಣೈ. ಭಗವಂತ ಯಾಕೆ ದೊಡ್ಡವನು ಕೇಳಿದ್ರೆ ಅವನು ಅಖಿಲ ಗುಣಗಣೈ, ಎಲ್ಲ ಗುಣಗಳಿಂದ ಕೂಡಿರತಕ್ಕಂಥವನು. ತತ್ರ ಭಕ್ತಿಂ ಗರಿಷ್ಠಾಂ. ನೀವು ಯಾರನ್ನು ಭಕ್ತಿ ಮಾಡಬೇಕಾಗಿದ್ದರೆ ತತ್ರ ಭಕ್ತಿಂ ಗರಿಷ್ಠಾಂ ಕಾರ್ಯ. ನೀವು ಭಗವಂತನಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಭಕ್ತಿಯನ್ನು ಮಾಡಬೇಕು. ಮತ್ತೆ ಸಂಶ್ಲಿಷ್ಟೇ ಶ್ರೀಧರಾಭ್ಯ ಅಮಮಥ ಪರಿವ. ಇನ್ನು ಉಳಿದಂತಹ ದೇವತೆಗಳಲ್ಲಿ ಅಮಂ ಅಥ ಪರಿವಾರಾತ್ಮನ ಸೇವಕೇಶು, ಉಳಿದಂಥವರೆಲ್ಲರೂ ಕೂಡ ಭಗವಂತನ ಪರಿವಾರದಯಾಜ್ಞೆಯ ಹೇಳಿದ್ದಲ್ವ, ಪರಿವಾರದಯಾದಯ ಸರ್ವದೇವೇಶ್ವರವದ. ಪರಿವಾರದಯ ಎಲ್ಲರನ್ನೂ ಕೂಡ ಚಿಂತನೆ ನಡೆಸಬೇಕು. ಸಂಧತ್ತೆ ವಿರಿಂಚ ಶ್ವಸನ ವಿಹಗಪ ಅನಂತ, ಇವರೆಲ್ಲರೂ ಕೂಡ ಯಾರು? ವಿರಿಂಚಿ ಯಾರು? ಬ್ರಹ್ಮ. ಅದಾದಮೇಲೆ ಶ್ವಸನ ಸ್ಪರ್ಶನೋ ವಾಯು ಮಾತರಿಶ್ವಾಸದಾಗತಿ. ಅಮರಕೋಶ ಶ್ವಸನ ಶಬ್ದಕ್ಕೆ ವಾಯುದೇವರನ್ನು ಹೇಳ್ತದೆ. ಶ್ವಾಸದ ಅಭಿಮಾನಿಯಾಗಿರ್ತಕ್ಕಂಥವನು. ಇನ್ನು ವಿಹಗ, ಹಕ್ಕಿ ಹಾರುವವರು. ಖಗೆ ವಿಹಂಗಮ ವಿಹಾಯಸ ಅಂತ. ಇನ್ನು ಆ ರುದ್ರದೇವರು, ಗರುಡದೇವರು, ಇನ್ನು ಅನಂತ, ರುದ್ರ, ಇಂದ್ರ, ಇವರೆಲ್ಲರೂ ಕೂಡ ನಾವು ತಾರತಮ್ಯತ್ವೇನ ಉಪಾಸನೆ ಮಾಡಬೇಕು. ತಾರತಮ್ಯಂ ಸ್ಫುಟಂ ಅವತಿ. ಇವರನ್ನು ತಾರತಮ್ಯವಾಗಿ ಉಪಾಸನೆ ಮಾಡುವ ಮೂಲಕವಾಗಿ ನಾವು ವಾಯುರಸ್ಮದ್ಗುರುಸ್ತಂ, ಇದೆಲ್ಲವನ್ನೂ ಕೂಡ ನಮಗೆ ತಿಳಿಸಿಕೊಟ್ಟವರು ಯಾರು ಕೇಳಿದ್ರೆ ವಾಯು ಅಸ್ಮದ್ಗುರು. ನಮ್ಮ ಗುರುಗಳಾಗಿರತಕ್ಕಂತಹ ವಾಯುದೇವರು ಅಂತ ಹೇಳಿದ್ರೆ ಪ್ರಾಣದೇವರು ಅಂತ ಹೇಳಿದ್ರೆ ಭೀಮಸೇನ ಅಂತ ಹೇಳಿದ್ರೆ ಅದು ಆಚಾರ್ಯ ಮಧ್ವರು. ಇಂತಹ ಆಚಾರ್ಯರ ಮಧ್ವರ ಹಿನ್ನೆಲೆಯಲ್ಲಿ, ಆಚಾರ್ಯ ಮಧ್ವರ ತಾತ್ವಿಕವಾದಂತಹ ಹಿನ್ನೆಲೆಯಲ್ಲಿ ನಾವು ಎಲ್ಲ ಉಪನಿಷತ್ತುಗಳನ್ನು ಎಲ್ಲವನ್ನೂ ಕೂಡ ನಾವು ಅನುಸಂಧಾನ ಮಾಡಿಕೊಂಡೆವು ಅಂತ ಹೇಳಿದ್ರೆ ಭಗವಂತ ನಮಗೆ ಒಲಿಯುತ್ತಾನೆ, ಭಗವಂತನ ಸಾಕ್ಷಾತ್ಕಾರ ನಮಗೆ ಆಗ್ತದೆ ಎಂಬಂತಹ ಮಾತನ್ನು ಜಗನ್ನದಾಸರು ಇಲ್ಲಿ ಹೇಳ್ತಾರೆ. ಮುಂದಿನ ಮಾತನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.